ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ದೇವಗಂಗೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಆಕಾಶದಿಂದ ಭಗೀರಥ ತಪಸ್ ಮಾಡಿ ಗಂಗೆ ಇಳಿದ್ಲಲ್ವಾ, ಶಿವ ತನ್ನ ಜಟೆಯಿಂದ ಅವಳನ್ನು ತಡೆದು ಭೂಮಿಗೆ ಬಿಟ್ಟ ಅಲ್ವಾ, ಅದೇ ರೀತಿಯ ದೇವಗಂಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಇದ್ದಾಳೆ. ಅದೇ ಅವಳು ಈ ದೇವಗಂಗೆನೂ ಸಹ ಬೆಟ್ಟದ ಮೇಲಿಂದ ಇಳಿತಾಳೆ. ಅಲ್ಲಿ ಹೇಗೆ ಗಂಗೆಯನ್ನು ತಡೆದು ಶಿವ ಗಂಗಾಧರೇಶ್ವರ ಆದ, ಇಲ್ಲೂ ಸಹ ಈ ದೇವಗಂಗೆ ದಡದಲ್ಲಿ ಗಂಗಾಧರೇಶ್ವರ ಇದ್ದಾನೆ. ನಾವು ಆ ಹಿಮಾಲಯದ ಗಂಗೆನ ಸ್ಪರ್ಶಿಸೋಕ್ಕಾಗದೆ, ಅಷ್ಟು ದೂರ ಹೋಗಿ ಸ್ಪರ್ಶಿಸೋಕ್ಕಾಗಲ್ಲ ಅಲ್ವಾ, ಅಂಥವರು ಇಲ್ಲಿ ಬಂದುಬಿಟ್ಟು ಈ ಗಂಗೆನ ಸ್ಪರ್ಶಿಸಿ ಅವಳನ್ನು ಪ್ರೋಕ್ಷಣೆ ಮಾಡಿಕೊಂಡು ಪುಣ್ಯ ಪಡ್ಕೊಳ್ಬೋದು ಅಂಥೇಳಿ ಪ್ರತಿ ಇದೆ. ನನ್ನ ವಿಡಿಯೋನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಫ್ರೆಂಡ್ಸ್, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ದೇವಗಂಗೆನ ತೋರಿಸ್ಲಿಕ್ಕೂ ಮುಂಚೆ ನಾನು ನಿಮಗೆ ಗಂಗಾಧರೇಶ್ವರನ ದರ್ಶನ ಮಾಡಿಸ್ತೀನಿ. ಕಾರಣ ಇಷ್ಟೇ, ಹೆಣ್ಮಕ್ಳಿಗೆ ಅಮ್ಮನಕ್ಕಿಂತ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ಹಾಗೆ ನನಗೆ ಶಿವ ಪಾರ್ವತಿ ತಂದೆ ತಾಯಿಗಳು. ಹಾಗಾಗಿ ಫಸ್ಟ್ ಶಿವನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ ಆಮೇಲೆ ಅಮ್ಮನ ಹತ್ರ ಹೋಗೋಣ. ಅಪ್ಪನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಅಪ್ಪಂಗೆ ನಮ್ಮ ಬೇಡಿಕೆಗಳನ್ನೆಲ್ಲ ಸಲ್ಲಿಸಿ ಆಶೀರ್ವಾದ ಕೇಳಿಕೊಂಡು ಅವ್ರ ಆಶೀರ್ವಾದ ತಗೊಂಡು ಅಮ್ಮನ ನೋಡ್ಲಿಕ್ಕೆ ಹೋಗೋಣ. ಓಕೆ, ಬನ್ನಿ ಫ್ರೆಂಡ್ಸ್. ಗಂಗಾಧರೇಶ್ವರ ಅಂದರೆ ನಾವು ಹೋದಾಗ ಡೋರ್ ಕ್ಲೋಸ್ ಆಗಿತ್ತು, ಹಾಗಾಗಿ ನಾನು ವಿಂಡೋಯಿಂದ ತೆಗೆದಿದ್ದೀನಿ. ಇದು ಪುರಾತನ ಕಾಲದ ದೇವಸ್ಥಾನ. ಆ ನಂತರ ಇದನ್ನು ಕೆಳದಿ ಅರಸರು ಪೂಜಿಸ್ಲಿಕ್ಕೆ ಶುರು ಮಾಡಿದ್ರು. ಇದು ಕೆಳದಿ ಅರಸರ ಒಂದು ಏನು ಸರಹದ್ದಿಗೆ ಒಳಪಟ್ಟಂಥ ಪ್ರದೇಶ ಆಗಿರೋದ್ರಿಂದ ಅವರ ಪೂಜೆ ಅಲ್ಲಿ ನಡೀತಾ ಇತ್ತು. ಫ್ರೆಂಡ್ಸ್, ಈ ಪುಣ್ಯಕ್ಷೇತ್ರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ. ನಾನು ಕಳೆದ ವಿಡಿಯೋದಲ್ಲಿ ಶಿವಪ್ಪ ನಾಯಕನ ಒಂದು ಕೋಟೆ ತೋರಿಸ್ದೆ ಅಲ್ವಾ. ಅಂದರೆ ಶಿವಪ್ಪ ನಾಯಕ ತನ್ನ ದವಸ ಧಾನ್ಯಗಳನ್ನು, ಕಪ್ಪ ಕಾಣಿಕೆಗಳನ್ನು ಮತ್ತು ಬಂಗಾರ, ವಜ್ರ, ವೈಡೂರ್ಯಗಳನ್ನು ತುಂಬ್ತಾ ಇದ್ದಂಥ ಕೋಟೆ ತೋರಿಸ್ದೆ ಅಲ್ವಾ, ಬಿದನೂರು. ಆ ಬಿದನೂರಿನಿಂದ ಕೇವಲ 3 ಕಿಲೋಮೀಟರ್ ಒಳಭಾಗದಲ್ಲಿದೆ ಈ ದೇವಗಂಗೆ ಕೊಳ. ಈ ಕ್ಷೇತ್ರ ನಮ್ಮ ಜಿಲ್ಲೆಯ ಪ್ರಾಕೃತಿಕ ಮಡಿಲಿನಲ್ಲಿರುವ ಒಂದು ಅದ್ಭುತ ತಾಣ ಅಂತ ಹೇಳ್ಬೋದು. ಇದು ಎಂದೂ ಬತ್ತದ ಕೊಳ. ಇದು ಎಂಥ ಬರಗಾಲ ಬಂದರೂ ಏನು ನೀರು ಫುಲ್ ಇದೆ, ಅಷ್ಟು ನೀರು ಸದಾ ಇರುತ್ತೆ, ಯಾವತ್ತೂ ಕಡಿಮೆನೂ ಆಗಿಲ್ಲ. ತುಂಬ ಮಳೆ ಬಂತು ಅಂಥೇಳಿ ಹೆಚ್ಚಾಗಿ ಹುಕ್ಕೂ ಇಲ್ಲ. ಏನೊಂದು ಲೆವೆಲ್ ಇದೆ ಸದಾ ಇದೆ ಲೆವೆಲ್. ಎಂಥ ಬರಗಾಲ ಬೇಸಿಗೆ ಏನು ಬಂದರೂ ಅದೇ ಲೆವೆಲಲ್ಲಿ. ಮತ್ತು ಸ್ವಚ್ಛ ನೀರು, ನಿಂತ ನೀರಲ್ಲ ಇದು, ನೀರು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅದೇ ಇಲ್ಲಿನ ಟ್ರಿಕ್ಸ್ ಹೇಳ್ತೀನಿ ಬನ್ನಿ. ಈ ಕೊಳಕ್ಕೆ ದೇವಗಂಗೆ ಅಂತ ಯಾಕೆ ಹೇಳಿದ್ರು ಅಂದರೆ, ಈ ನೀರು ಆ ಮೇಲೆ ಬೆಟ್ಟ ಗುಡ್ಡಗಳಿಂದ ಇಳಿದು ಬರುವಂಥ ನೀರು. ಆದರೆ ಸದಾಕಾಲ ಬರುತ್ತಾ ನೀವು ಕೇಳ್ಬೋದು. ಅದು ಸದಾಕಾಲ ಬರುತ್ತೆ. ಆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಇವತ್ತಿಗೂ ಯಾವ ಸೈಂಟಿಸ್ಟ್ಗೂ ಕಂಡುಹಿಡಿಯಲಿಕ್ಕಾಗಲ್ಲ. ಇಲ್ಲಿ 7 ಕೊಳಗಳಿದೆ, ಅಂದರೆ 7 ಕೊಳಗಳಿದೆ. 7 ಕೊಳಗಳು ಸಹ 7 ಕೊಳಗಳು ಸಹ 7 ಡಿಸೈನಲ್ಲಿದೆ. ಅಂದರೆ 7 ಬೇರೆ ಬೇರೆ ಡಿಸೈನಲ್ಲಿ ಕೊಳಗಳಿದೆ. ಇದ್ರ ಉದ್ದೇಶ ಏನಂತಂದರೆ, ಹಿಂದೆ ಸಪ್ತಮಾತೃಕೆಯರು ಬಂದು, ಸಪ್ತಮಾತೃಕೆಯರು ಗೊತ್ತಲ್ವಾ, ದೇವತೆಗಳು, ಗಂಧರ್ವರು. ಆ 7 ಸಪ್ತಮಾತೃಕೆಯರು ಬಂದು ಇಲ್ಲಿ 7 ಜನನು ಇಲ್ಲಿ ಸ್ನಾನ ಮಾಡ್ತಾಯಿದ್ರು ಅಂತ ಒಂದು ನಂಬಿಕೆ. ಅದು ಬಿಟ್ಟು 7 ದಿನಗಳ, ಅಂದರೆ 7 ದಿನಗಳ ಒಂದು ಸಂಕೇತ, 7 ಋಷಿಗಳ ಸಂಕೇತ, 7 ಲೋಕಗಳ ಸಂಕೇತ ಅಂತಲೂ ಹೇಳ್ತಾರೆ. ಫ್ರೆಂಡ್ಸ್, ಈ ಅದ್ಭುತ ತಾಣ ಬಿದನೂರಿನಿಂದ ಕೇವಲ 3 ಕಿಲೋಮೀಟರ್ ಒಳಗಡೆ ಇದೆ. ಇದು 4 ಎಕರೆ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ.
ಇದರ ಅಳತೆ 86 ಮೀಟ್ರ್ ಉದ್ದ ಹಾಗೂ 24 ಮೀಟ್ರ್ ಅಗಲದಲ್ಲಿ ಈ ದೇವಗಂಗೆ ಕೊಳಗಳಿದೆ. ಇದರೊಂದು ಟ್ರಿಕ್ಸ್ ಏನಂತಂದರೆ, ಈ ಕೊಳದಲ್ಲಿ ಯಾವತ್ತೂ ನೀರು ಬತ್ತಲ್ಲ, ಮತ್ತು ಹೇಗೆ ನೀರು ತುಂಬ್ತಾ ಇದೆ ಅಂತಲೂ ಗೊತ್ತಿಲ್ಲ. ಆ ಕೊಳದ ನೀರು ಮೊದಲ ದೊಡ್ಡ ಕೊಳ ತೋರಿಸಿದ್ನಲ್ಲ, ಅದರಿಂದ ಆ 7 ಕೊಳಗಳನ್ನು ದಾಟಿ ಆಚೆ ಹೋಗುತ್ತೆ. ಇದ್ರ ಸೈಂಟಿಫಿಕ್ಕಾಗಿ ಇದು ಹೇಗೆ ಮಾಡಿರ್ಬೋದು ಅಂತ ಹೇಳಿ ಆಲ್ಮೋಸ್ಟ್ ಆಲ್ ತುಂಬ ಜನ ಸೈಂಟಿಸ್ಟ್ಗಳು ಇದನ್ನು ತುಂಬ ಪರೀಕ್ಷೆ ಮಾಡಿದ್ದಾರೆ. ಆದರೆ ಇವತ್ತಿಗೂ ಆ ಒಂದು ಅರಸರು, ಕೆಳದಿ ಅರಸರು ಕಟ್ಟಿದಂಥ ಸೈಂಟಿಫಿಕಲಿ ಒಂದು ಐಡಿಯಾ ಇವತ್ತಿಗೂ ತುಂಬಾ ಸವಾಲಾಗಿದೆ. ಮತ್ತು ಈ ಕೊಳದಲ್ಲಿ ರಾಣಿ ಅಂದರೆ ಅರಸ ಮನೆತನದವರು ಬಂದು ಜಲಕ್ರೀಡೆ ಆಡ್ತಾ ಇದ್ರಂತೆ. ಇದನ್ನು ಕೆಳದಿ ರಾಣಿ ಚೆನ್ನಮ್ಮ ಸುಮಾರು ಒಂದು 1670ರಲ್ಲಿ ನಿರ್ಮಿಸಬಹುದು ಅನ್ನುವ ಒಂದು ಅಂದಾಜಿದೆ. ಇದು ಬಸವನ ಬೈನೆ ಅಂತ ಕರೀತಾರೆ. ಬಸವನ ಬೈನೆ ಅಂದರೆ ಹಿಂದೆ ಹಸುಗಳು ಬಂದು ನೀರು ಕುಡಿತಾ ಇದ್ವಂತೆ, ಹಾಗಾಗಿ ಇದು ಬಸವನ ಬೈನೆ ಅಂತಾರೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ 7 ಕೊಳಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಕೊಳ ತೋರಿಸ್ದೆ, ಆದರೆ ನೇರವಾಗಿ 7 ಕೊಳ, ಒಂದು ಸ್ಕ್ವಯರು, ಒಂದು ಹೂವಿನ ಆಕೃತಿ, ಒಂದು ಕಮಲದ ಹೂವಿನ ಆಕೃತಿ, ಹೀಗೆ ವೆರೈಟಿ ಡಿಸೈನಲ್ಲಿ ಕೊಳಗಳನ್ನು ಕಟ್ತಾ ಬಂದಿದ್ದಾರೆ. ಎಲ್ಲೂ ಸಹ ಇದು ಪಾಚಿ ಕಟ್ಟಿಲ್ಲ ಈ ನೀರು, ಮತ್ತು ಸ್ವಚ್ಛವಾಗಿದೆ. ಪ್ರತಿದಿನ ಹೋಗ್ತಾ ಇರುತ್ತೆ, ಪ್ರತಿದಿನ ಮತ್ತೆ ಕೊಳಕ್ಕೆ ತುಂಬ್ತಾ ಇರುತ್ತೆ. ಇದು ಆ ದೊಡ್ಡ ಕೊಳದಿಂದ ಈ ಸಣ್ಣ ಕೊಳಗಳಿಗೆ ಹೇಗೆ ಬಂದು ತುಂಬ್ತಾ ಇದೆ ಅಂತ ಇವತ್ತಿಗೂ ಕಂಡುಹಿಡಿಯಲಿಕ್ಕಾಗಿಲ್ಲ. ಆ ಕಟ್ಟಿಸಿದವರಿಗೆ ಬಿಟ್ಟರೆ ಇವತ್ತಿಗೂ ಅದು ಪ್ರಶ್ನೆಯಾಗೇ ಉಳಿದಿದೆ. ಗಂಗಾಧರೇಶ್ವರ ನೋಡಿ, ಇಲ್ಲಿ ಗಂಗಾಧರೇಶ್ವರ ಮೂಡಿದಾನೆ. ಅದೇ ಗಂಗಾಧರೇಶ್ವರನೇ ಈ ದೇವಗಂಗೆಯ ನಾನು ಫಸ್ಟ್ ತೋರಿಸಿದ್ನಲ್ಲ ಟೆಂಪಲ್ಲು, ಅಲ್ಲಿ ದೇವಗಂಗೆ ದಡದ ಮೇಲೆ ಅವನನ್ನು ಪೂಜಿಸ್ತಾ ಇದ್ದಾರೆ. ಈ ನೀರು ಎಂದೂ ಬತ್ತಿಲ್ಲ ಸ್ನೇಹಿತರೆ, ಯಾವತ್ತೂ ಬತ್ತಿಲ್ಲ. ಇದು 7 ಕೊಳಗಳಲ್ಲೂ ನೀರಿರುತ್ತೆ. ಆ ಕೊಳಗಳ ನೀರೆಲ್ಲ ಸ್ವಚ್ಛವಾಗಿರುತ್ತೆ. ಪ್ರತಿದಿನ ನೀರು ಬರ್ತಾ ಇರುತ್ತೆ ಮತ್ತು ನೀರು ಹೋಗ್ತಾ ಇರುತ್ತೆ. ಇದೇ ಇಲ್ಲಿನ ವಿಶೇಷ. ಫ್ರೆಂಡ್ಸ್, ಈ ತಾಣ ಎಷ್ಟು ಒಂದು ಅದ್ಭುತವಾಗಿತ್ತು ಅಂತಂದರೆ, ಇದರ ಒಂದು ಹೆಸರು ಕೇಳಿ ಬ್ರಿಟಿಷ್ ಅಧಿಕಾರಿಗಳು ಸಹ ಬಂದು ಇಲ್ಲಿ ನೋಡ್ಕೊಂಡು ಹೋದ್ರಂತೆ. ಕೊನೆಗೆ ಮೈಸೂರು ಮಹಾರಾಜರುಗಳು ಬಂದುಬಿಟ್ಟು ಅವ್ರ ಪರಿವಾರದ ಸಮೇತ ಬಂದು ಇಲ್ಲಿ ಒಂದು ದರ್ಶನ ಪಡೆದು ಗಂಗಾಧರರಿಂದ, ಮತ್ತು ದಿವಾನ್ ಪೂರ್ಣಯ್ಯನವ್ರು ಬಂದು ಇಲ್ಲಿನ ವೈಜ್ಞಾನಿಕ ಸ್ಥಿತಿ ನೋಡಿಕೊಂಡು ತುಂಬ ಖುಷಿ ಪಟ್ಬಿಟ್ಟು ಹೋಗಿದ್ದಾರಂತೆ. ಕೊನೆಗೆ ಸರ್ ಎಂ ವಿಶ್ವೇಶ್ವರಯ್ಯನವ್ರು ಇದ್ದಾರಲ್ಲ, ಅವರಿಗೆ ಕನ್ನಂಬಾಡಿ ಕಟ್ಟೆ ಕಟ್ಟಲಿಕ್ಕೆ ಒಂದು ಆಫರ್ ಬಂದಾಗ ಅವರು ಕನ್ನಂಬಾಡಿ ಕಟ್ಟೆ ಮತ್ತು ಬೃಂದಾವನ ಮ್ಯೂಸಿಕ್ ಫೌಂಟೇನ್ ಇದೆಯಲ್ಲ ಅದನ್ನೆಲ್ಲ ಕಟ್ಟಲಿಕ್ಕೆ ಆಫರ್ ಬಂದಾಗ ಅವರು ಸಹ ಈ ಒಂದು ಬಸವನೇ ಬೈನೆ ಒಂದು ಪ್ರದೇಶಕ್ಕೆ ಬಂದು ಈ ಕೊಳಗಳನ್ನು ನೋಡಿ ಇದನ್ನು ಹೇಗೆ ಮಾಡಿರ್ಬೋದು ಅಂತ ಹೇಳಿ ಐಡಿಯಾ ತಗೊಂಡು ಅವರು ಅಲ್ಲಿ ಮೈಸೂರಲ್ಲಿ ಒಂದು ಬೃಂದಾವನ ಕನ್ನಂಬಾಡಿ ಕಟ್ಟೆ ಕಟ್ಟಲಿಕ್ಕೆ ಒಂದು ಸ್ಫೂರ್ತಿ ತೊಗೊಂಡ್ರು ಅಥವಾ ಒಂದು ಐಡಿಯಾ ತೊಗೊಂಡ್ರು ಅಂತೇಳಿ ಒಂದು ಇಲ್ಲಿ ಐತಿಹಾಸಿಕ ದಾಖಲೆ ಇದೆ. ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ನು ನಮ್ಮ ದೇಶದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಫಾರಿನರ್ಸ್ ಎಲ್ಲ ಅವ್ರ ತಲೆ ನಮಗೆ ಕೊಡಿ ಸತ್ತಾಗ ಅಂತ ಕೇಳಿದ್ರಂತೆ, ಅಷ್ಟು ಟ್ಯಾಲೆಂಟ್. ಅಂಥ ಟ್ಯಾಲೆಂಟ್ ವ್ಯಕ್ತಿನೇ ಇಲ್ಲಿನ ಒಂದು ಒಳಹರಿವು ವೈಜ್ಞಾನಿಕ ಒಂದು ರೀತಿನಲ್ಲಿ ಕಟ್ಟಿರೋದು ನೋಡಿ ಅಷ್ಟು ಅವರು ಖುಷಿಪಟ್ರಂತೆ. ಅವ್ರ ಪ್ರಶ್ನೆ ಒಂದೇ, ಈ ಒಳಹರಿವು ಹೇಗೆ ಬೆಟ್ಟ ಗುಡ್ಡಗಳಿಂದ ಒಳಗಡೆ ಬರ್ತಾ ಇದೆ, ಅದು ಪ್ರತಿದಿನ ಹೇಗೆ ಬರ್ತಾ ಇದೆ, ಅದೇ ಅವ್ರ ಪ್ರಶ್ನೆ ಆಗಿತ್ತಂತೆ. ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ಪೂರ್ಣಯ್ಯನವರೇ ಮೂಕ ವಿಸ್ಮಿತರಾದಂಥ ಈ ಸ್ಥಳದಿಂದ ನೋಡಿ, ಆ ಒಂದು ದೊಡ್ಡ ಕೊಳ ಏನು ತೋರಿಸ್ತೆ ಅಲ್ಲಿಂದ ನೀರು ಪ್ರತಿದಿನ ಹೊರಗಡೆ ಹರಿದೋಗುತ್ತೆ. ಹಳೆ ನೀರು ಹೊರಗಡೆ ಹರಿದೋಗುತ್ತೆ, ಮತ್ತೆ ಹೊಸ ನೀರು ತುಂಬಿಕೊಳ್ಳುತ್ತೆ. ಅಂದರೆ ಇದು ದೇವಗಂಗೆನೇ ಅಲ್ವಾ ಫ್ರೆಂಡ್ಸ್, ಪವಿತ್ರವಾದ ಒಂದು ಸ್ಥಳ ಅಂತೇಳಿ ಅರ್ಥ ಆಯ್ತಲ್ವಾ. ಈಗ ನೋಡಿ, ಇಲ್ಲಿ ತುಂಬಿದಂಥ ನೀರು ಪ್ರತಿದಿನ ಒಂದು ಸಣ್ಣ ಒಂದು ಏನು ಓಪನ್ ಮಾಡಿದಾರಲ್ವಾ ಪಕ್ಕದಲ್ಲಿ ನೀರು ಹೋಗಲಿಕ್ಕೆ, ಅಲ್ಲಿಂದ ಪ್ರತಿದಿನ ಹರಿದೋಗ್ತಾ ಇರುತ್ತೆ. ಆ ನೀರು
ಊರಿನ ಜನರಿಗೆ ಉಪಯೋಗ ಆಗಿದೆ ಬಳಸಲಿಕ್ಕೆ ಮತ್ತು ಗದ್ದೆ ತೋಟಗಳಿಗೆ. ಫ್ರೆಂಡ್ಸ್, ಈ ಸ್ಥಳ ತುಂಬ ಪವಿತ್ರವಾದ ಸ್ಥಳದ ಜೊತೆಗೆ ಅದ್ಭುತ ಪ್ರವಾಸಿ ತಾಣನೂ ಆಗಿದೆ. ಇಲ್ಲಿ ಒನ್ ಡೇ ಪಿಕ್ನಿಕ್ ತುಂಬ ಜನ ಬರ್ತಾರೆ, ಫೋಟೋಶೂಟ್ ನಡೀತಾ ಇರುತ್ತೆ. ಹೀಗೆ ಒಂದು ಎಲ್ಲ ರೀತಿಯಲ್ಲೂ ಒಂದು ಪಾವಿತ್ರತೆಗೆ, ನಮ್ಮ ಒಂದು ಪಾಪ ಪರಿಹಾರಕ್ಕೆ ದೇವಗಂಗೆ, ಸೌಂದರ್ಯ ಸವಿಲಿಕ್ಕೆ, ಫೋಟೋಶೂಟ್ ಮಾಡಲಿಕ್ಕೆ ತುಂಬ ಜನ ಬರ್ತಾ ಇರ್ತಾರೆ. ಆಗಾಗ ಸ್ನೇಹಿತರೆ, ಶಿವಮೊಗ್ಗ ಟ್ರಿಪ್ ನೀವೇನಾದ್ರು ಬಂದರೆ ಟೂರು ಕಂಪಲ್ಸರಿ ಸ್ಥಳಕ್ಕೆ ಬರಿದೆ ಮರಿಬೇಡಿ. ದೇವಗಂಗೆನ ನಾವು ದರ್ಶನ ಮಾಡಲಿಕ್ಕೆ ಹಿಮಾಲಯಕ್ಕೆ ಹೋಗೋಕ್ಕಾಗಲ್ಲ, ಉತ್ತರ ಭಾರತಕ್ಕೆ ಹೋಗೋಕ್ಕಾಗಲ್ಲ, ನಾವು ದಕ್ಷಿಣ ಭಾರತದವರು. ಇಲ್ಲಿ ಬಂದು ಅದೇ ದೇವಗಂಗೆನ ನಾವಿಲ್ಲಿ ದರ್ಶನ ಮಾಡೋಣ, ಅವಳ ಆಶೀರ್ವಾದ ಪಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸಪ್ತ ಕೊಳಗಳ ದರ್ಶನ, ದೇವಗಂಗೆ ಗಂಗಾಧರನ ದರ್ಶನ. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.